ದಶಾವತಾರದ ಎರಡನೇ ದರ್ಶನ ಮಾರ್ಕೆಟ್ ಫಂಡ್ ಅಂದ್ರೆ ಏನು ಇದನ್ನ ಎರಡು ಇಲುಸ್ಟ್ರೇಷನ್ ಮೂಲಕ ನೋಡೋಣ. ಮೊದಲನೇ ಇಲುಸ್ಟ್ರೇಷನ್, ಅಸ್ಯೂಮ್ ದಟ್ ಅ ನ್ಯೂ ವೆಜಿಟೇಬಲ್ ಮಾರ್ಕೆಟ್ ಇಸ್ ಓಪನಿಂಗ್ ಇನ್ ಯುವರ್ ವಿಲೇಜ್. ನಿಮ್ಮ ಹಳ್ಳಿಯಲ್ಲಿ ಒಂದು ಸಣ್ಣ ತರಕಾರಿ ಅಂಗಡಿ ಓಪನ್ ಆಗ್ತಾ ಇದೆ ಅಂದ್ರೆ ಆ ತರಕಾರಿ ಮಾರುಕಟ್ಟೆನ ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥ ಫಂಡ್ಸ್ ಗಳು ಯಾವ್ದು ಅಂತ ನೋಡೋಣ. ಮಿಡಲ್ ಮ್ಯಾನ್ ಫಂಡ್, ಶಾಪ್ ಇನ್ವೆಸ್ಟರ್ ಫಂಡ್, ಲೇಬರ್ ಫಂಡ್, ಟೀ ಸಪ್ಲೈಯರ್ ಫಂಡ್, ಟ್ರಾನ್ಸ್ಪೋರ್ಟೇಷನ್ ಫಂಡ್ ಹಾಗೂ ಲಂಚ್ ಪ್ರೊವೈಡರ್ ಫಂಡ್. ಕಳೆದ ಮಾರ್ಕೆಟ್ ಓಪನ್ ಆದ್ಮೇಲೆ ಕಳೆದ 2 ವರ್ಷ, 3 ವರ್ಷ, 5 ವರ್ಷದಲ್ಲಿ ಯಾವ ಫಂಡ್ ಗುಡ್ ರಿಟರ್ನ್ಸ್ ಕೊಟ್ಟಿದೆ ಅಂತ ನೋಡ್ಬಿಟ್ಟು ನೀವು ಆ ಫಂಡ್ ಮೇಲೆ ನೀವು ನಿಮ್ಮ ಹಣನ ಇನ್ವೆಸ್ಟ್ ಮಾಡಿದ್ರೆ ಯು ವಿಲ್ ಗೆಟ್ ಅ ವೆರಿ ಗುಡ್ ರಿಟರ್ನ್ಸ್. ಇನ್ನು ಎರಡನೇ ಇಲುಸ್ಟ್ರೇಷನ್, ನಿಮ್ಮ ಖಾಲಿ ಜಮೀನನ್ನ ಅಡಿಕೆ ತೋಟ ಮಾಡಬೇಕು ಅಂತ ಇದ್ರೆ ಅಡಿಕೆ ತೋಟ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಸಾಧನಗಳು ಸೀಡ್ಸ್ ಫಂಡ್, ಡ್ರಿಪ್ ಇರಿಗೇಷನ್ ಫಂಡ್, ಲೇಬರ್ ಫಂಡ್, ಟ್ರಾನ್ಸ್ಪೋರ್ಟೇಷನ್ ಫಂಡ್, ಫರ್ಟಿಲೈಸರ್ ಫಂಡ್ ಹಾಗೂ ಬೋರ್ವೆಲ್ ಫಂಡ್. ಸೊ ಈ 6 ಫಂಡ್ಗಳಲ್ಲಿ ಯಾವ್ಯಾವ ಫಂಡಿಗೆ ಎಷ್ಟೆಷ್ಟು ಹಾಕಿದ್ರೆ ನಿಮಗೆ ಒಳ್ಳೆ ರಿಟರ್ನ್ಸ್ ಬರುತ್ತೆ ಅನ್ನೋದು ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಸೊ ಇದೇ ರೀತಿ ಮಾರ್ಕೆಟ್ನಲ್ಲಿ ಲಭ್ಯವಿರುವಂತಹ ಹಲವಾರು ಫಂಡ್ಸ್ಗಳಿದೆ. ಸೊ ಅದನ್ನ ಎಲ್ಲದನ್ನು ಒಬ್ಬ ಗುಡ್ ಫೈನಾನ್ಷಿಯಲ್ ಅಡ್ವೈಸರ್ನ ಮೂಲಕ ನಿಮ್ಮ ಹಣನ ಒಳ್ಳೆ ಮಾರ್ಕೆಟ್ ಫಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಒಳ್ಳೆ ಮಾರ್ಕೆಟ್ ರಿಟರ್ನ್ಸ್ ತೆಗಿಬಹುದು. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ please follow my YouTube channel, Facebook page and Instagram page for more updates. Thank you.